ಇನ್ನು ಬೆಂಗಳೂರಿನ ಬಹುನಿರೀಕ್ಷಿತ ಹೊಸಕೆರೆಹಳ್ಳಿ ಫ್ಲೈಓವರ್ ಈಗ ಸಂಚಾರಕ್ಕೆ ಸಿದ್ಧವಾಗಿದೆ. ಅಂತಿಮ ಹಂತದ ಕೆಲಸ ನಡೀತಾ ಇದೆ. ಇದೇ ವಾರದಲ್ಲಿ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಗಲಿದ್ದು ಪಿಇಎಸ್ ಕಾಲೇಜು ಬನಶಂಕರಿ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಇದರಿಂದಾಗಿ ಸ್ವಲ್ಪ ಕಡಿಮೆ ಆಗ್ತಕ್ಕಂತ ಸಾಧ್ಯತೆ ಇದೆ. ನೋಡಿ, ಹೊಸಕೆರೆಹಳ್ಳಿ ಫ್ಲೈಓವರ್ ಸಂಚಾರಕ್ಕೆ ಸಿದ್ಧ. ಅಂತಿಮ ಹಂತದ ಕೆಲಸಗಳು ಮುಕ್ತಾಯ. ಈ ವಾರ ಟ್ರಯಲ್ ಮಾಡಿ ಸಂಚಾರಕ್ಕೆ ಮುಕ್ತ. ಹೊರವರ್ತುಲ ಭಾಗದಲ್ಲಿ ಟ್ರಾಫಿಕ್ ಕಡಿಮೆ ಆಗುವ ನಿರೀಕ್ಷೆ. ಬೆಂಗಳೂರಿನಲ್ಲಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹೊಸಕೆರೆಹಳ್ಳಿ ಫ್ಲೈಓವರ್ ಕಾಮಗಾರಿ ಪೂರ್ಣಗೊಂಡಿದೆ. ಸಂಚಾರಕ್ಕೆ ಸಿದ್ಧವಾಗಿದೆ. ಇದೇ ವಾರದ ಅಂತ್ಯದಲ್ಲಿ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದೆ. ಅಂತಿಮ ಹಂತದ ಸಿದ್ಧತೆ ಭರದಿಂದ ಸಾಗಿದೆ. ಬೆಂಗಳೂರಿನ ಬಹುನಿರೀಕ್ಷಿತ ಹೊಸಕೆರೆಹಳ್ಳಿ ಫ್ಲೈಓವರ್ ಓಪನ್ಗೆ ಸಿದ್ಧವಾಗ್ತಾ ಇದೆ. ಇದೇ ವಾರದಲ್ಲಿ ಫ್ಲೈಓವರ್ ಓಪನ್ ಮಾಡಿ ಸಂಚಾರಕ್ಕೆ ಮುಕ್ತ ಮಾಡೋದಕ್ಕೆ ಈಗ ಜಿಬಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದ್ದು ಈಗಲೂ ಕೂಡ ಗಮನಿಸಬಹುದಾಗಿದೆ. ಇಲ್ಲಿ ನಾಯಂಡಹಳ್ಳಿಯಿಂದ ಬನಶಂಕರಿ ಕತ್ರಗುಪ್ಪೆ ಹೋಗಲಿಕ್ಕೆ ವೆಹಿಕಲ್ಗಳು ನಿಧಾನಗತಿಯಲ್ಲಿ ಸಂಚಾರ ದಟ್ಟಣೆಯಿಂದ ಕೂಡಿತಾ ಇತ್ತು, ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ಈಗ ಗುಡ್ ನ್ಯೂಸನ್ನು ಕೊಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಆ ಫ್ಲೈಓವರ್ ಕಾಮಗಾರಿ ಇನ್ನೇನು ಮುಕ್ತಾಯ ಆಗಿದೆ, ಸಂಪೂರ್ಣವಾಗಿ ಮುಕ್ತಾಯ ಆಗಿದ್ದು ಸಂಚಾರಕ್ಕೆ ಅನುಕೂಲ ಆಗೋದಕ್ಕೆ ಈಗ ಮಾಡಿಕೊಡ್ತಾ ಇದ್ದಾರೆ. ಗಮನಿಸಬಹುದಾಗಿದೆ, ಇದು ಹೊಸಕೆರೆಹಳ್ಳಿ ಫ್ಲೈಓವರು ಈಗಾಗಲೇ ಸಿದ್ಧವಾಗಿದೆ. 500 ಮೀಟರ್ ಉದ್ದದ ಈ ಫ್ಲೈಓವರ್ನಲ್ಲಿ ಸಂಚಾರಕ್ಕೆ ಮುಕ್ತ ಆಗ್ತಾ ಇದೆ. ಇದೇ ವಾರ ಅಂತಿಮ ಹಂತದ ಸಿದ್ಧತೆಯನ್ನು ಮಾಡ್ತಾ ಇರುವಂಥದ್ದು ಗಮನಿಸಬಹುದಾಗಿದೆ. ಪೇಂಟ್ ಹೊಡಿತಾ ಇರತಕ್ಕಂಥದ್ದನ್ನು ತಾವು ನೋಡ್ಬೋದಾಗಿದೆ. ಆ ಫ್ಲೈಓವರ್ಗೆ ಪೇಂಟಿಂಗ್ ಮಾಡೋದು ಅಷ್ಟೇ ಅಲ್ಲದೆ ಡಾಂಬರೀಕರಣ ಕೂಡ ಮಾಡಿರುವಂಥದ್ದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ನನ್ನ ಬಲಭಾಗದಲ್ಲಿ ಡಾಂಬರೀಕರಣ ಕೂಡ ಆಗಿರುವಂಥದ್ದು. ಈ ರಸ್ತೆಯ ಡಾಂಬರೀಕರಣ ಆಗಿದೆ. ಇನ್ನೇನು ಈ ವಾರದಲ್ಲಿ ಸಂಚಾರಕ್ಕೆ ಮುಕ್ತ ಆಗುತ್ತೆ. ಇದರಿಂದ ಟ್ರಾಫಿಕ್ ಜಾಮ್ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಏಕೆಂತಂದರೆ ನಾಯಂಡಹಳ್ಳಿ ಪಿಇಎಸ್ ಕಾಲೇಜು ಬನಶಂಕರಿ ಕತ್ರಗುಪ್ಪೆ ಈ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ಏನಾದರೂ ಈ ಫ್ಲೈಓವರ್ ಓಪನ್ ಆದರೆ ಬನಶಂಕರಿ ಕತ್ರಗುಪ್ಪೆಗೆ ಹೋಗಲಿಕ್ಕೆ ತುಂಬ ಅನುಕೂಲಕರ ಆಗುತ್ತೆ. ಕೆಳಭಾಗದಲ್ಲಿ ಹೋಗದಂಥವ್ರಿಗೂ ಹೋಗ್ಬೋದು, ಮತ್ತು ಮೇಲೆ ಬನಶಂಕರಿ ಕಡೆಗೆ ಹೋಗುವಂಥವ್ರು ಫ್ಲೈಓವರನ್ನು ಬಳಕೆ ಮಾಡಿಕೊಂಡ್ರೆ ಟ್ರಾಫಿಕ್ ಜಾಮ್ ತುಂಬ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆ ಮಾಡಿರುವಂಥದ್ದು. ಕನ್ನಡದ ಬಾವುಟಗಳನ್ನು ಕೂಡ ಫ್ಲೈಓವರ್ ಮೇಲೆ ಹಾಕಿರುವಂಥದ್ದು, ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿ ಆ ರೀತಿಯಾಗಿ ಸಿದ್ಧತೆಯನ್ನು ಈಗಾಗಲೇ ಮಾಡಲಾಗಿದೆ. ಒಟ್ಟಾರೆ ಹೊಸಕೆರೆಹಳ್ಳಿ ಫ್ಲೈಓವರ್ ಯಾವಾಗ ಓಪನ್ ಆಗುತ್ತೆ ಅನ್ನುವಂಥದ್ದನ್ನು ಜನ ಕಾಯ್ತಾ ಇದ್ದರು. ಆ ಕಾಯ್ತಾ ಇದ್ದ ಹಿನ್ನೆಲೆಯಲ್ಲಿ ಈಗ ಸಂಚಾರಕ್ಕೆ ಮುಕ್ತ ಆಗ್ತಾ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಒಟ್ಟಾರೆ ಬೆಂಗಳೂರಿಗರಿಗೆ ಅದರಲ್ಲೂ ಕೂಡ ಈ ಭಾಗ ಬನಶಂಕರಿ ಕತ್ರಗುಪ್ಪೆ ನಾಯಂಡಹಳ್ಳಿ ಕಡೆ ಓಡಾಡುವಂಥವ್ರಿಗೆ ತುಂಬ ಅನುಕೂಲಕರವಾದಂತಹ ಒಂದು ಫ್ಲೈಓವರ್ ಓಪನ್ ಆಗ್ಲಿಕ್ಕೆ ಈಗ ಸಿದ್ಧ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಹೊಸಕೆರೆಹಳ್ಳಿ ಜಂಕ್ಷನ್ನಲ್ಲಿನ 500 ಮೀಟರ್ ಉದ್ದದ ಮೇಲ್ಸೇತುವೆ ಕಾಮಗಾರಿಯು 90% ಪೂರ್ಣಗೊಂಡಿದ್ದು ಮೇಲ್ಸೇತುವೆ ಮಧ್ಯಭಾಗದಲ್ಲಿ ಈಗಾಗಲೇ ಡಾಂಬರೀಕರಣ ಮಾಡಲಾಗಿದೆ. ಎರಡೂ ಕಡೆ ವೇಟ್ ಮಿಕ್ಸ್ ಹಾಕಿದ್ದು ಡಾಂಬರೀಕರಣ ಮಾಡುವ ಕೆಲಸ ಮುಕ್ತಾಯ ಆಗಲಿದೆ. ಬಣ್ಣ ಬಳಿಯುವ ಕೆಲಸವು ಬಹುತೇಕ ಪೂರ್ಣಗೊಂಡಿದೆ. ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಈ ವಾರ ವಾಹನಗಳ ಟ್ರಯಲ್ ರನ್ ಮಾಡಬೇಕಿದೆ. ಆ ಬಳಿಕ ಈ ವಾರದಲ್ಲಿ ದಿನಾಂಕವನ್ನು ನಿಗದಿಪಡಿಸಿ ಲೋಕಾರ್ಪಣೆ ಮಾಡಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಿದ್ದಾರೆ. ಒಟ್ಟಾರೆ ಹೊಸಕೆರೆಹಳ್ಳಿ ಫ್ಲೈಓವರ್ ಓಪನ್ನಿಂದ ಬನಶಂಕರಿ ಮಾರ್ಗ, ಪಿಇಎಸ್ ಕಾಲೇಜ್ ರಸ್ತೆ ಸಂಚಾರ ದಟ್ಟಣೆ ಕಡಿಮೆ ಆಗಲಿದೆ. ಉಪಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಫ್ಲೈಓವರ್ ಲೋಕಾರ್ಪಣೆ ಮಾಡಲಿದ್ದಾರೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.